ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಶುಭವನ್ನ ಕೋರ್ತೇನೆ. ತಾವು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಪರಿಶ್ರಮವನ್ನ ಪಟ್ಟಿದ್ದೀರಾ. ತಮ್ಗೆಲ್ಲರಿಗೂ ಈಗಾಗಲೇ ಗೊತ್ತು, ಸಿಇಟಿ ಪರೀಕ್ಷೆಯಲ್ಲಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ PUC ಎರಡೂ ಪಠ್ಯಕ್ರಮಗಳನ್ನು ಆಧರಿಸಿ ಪ್ರಶ್ನೆಗಳು ಬರುತ್ತೆ ಅಂತ ಈಗಾಗಲೇ ನಾವು ವೆಬ್ಸೈಟ್ ಅಲ್ಲಿ ಸಹ ನಮ್ಮ ಸಿಲೆಬಸ್ ಅನ್ನ ಪಬ್ಲಿಷ್ ಮಾಡಿದ್ವಿ. ತಾವು ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡಿದ್ದೀರಾ. ಅದಕ್ಕೆ ಸೀಮಿತವಾಗಿ ನಾವು ಪ್ರಶ್ನೆಯನ್ನ ಕೇಳ್ತೀವಿ. ಯಾರು ಪರಿಶ್ರಮವನ್ನ ನಿರಂತರವಾಗಿ ಪಟ್ಟಿರ್ತೀರಾ ತಮ್ಗೆಲ್ಲರಿಗೂ ಪರೀಕ್ಷೆ ಬರೆಯುವಂತದ್ದಕ್ಕೆ ಶುಭವಾಗ್ಲಿ ಅಂತೇಳಿ ನಾನು ಪ್ರಾಧಿಕಾರದ ವತಿಯಿಂದ ಕೋರ್ತಾ, ತಮ್ಗೆಲ್ಲರಿಗೂ ಗೊತ್ತಿದೆ 4 ಸಬ್ಜೆಕ್ಟಿಗೆ ತಾವು ಪರೀಕ್ಷೆಯನ್ನ ಬರೀತೀರಾ. ಕೆಲವರು ಇಂಜಿನಿಯರಿಂಗ್ ಮಾತ್ರ ಹೋಗುವಂತವ್ರು ಬಯಾಲಜಿಯನ್ನ ಬರೆಯಲ್ಲ. ಫಾರ್ಮ್ ಸೈನ್ಸ್ ರಿಲೇಟೆಡ್ ಕೆಲವೊಂದು ನರ್ಸಿಂಗು ಫಾರ್ಮ್ ಸೈನ್ಸ್ಗೆ ರ್ಯಾಂಕ್ ಬೇಕು ಅಂತಂದವ್ರು ತಾವು ಬಯಾಲಜಿಯನ್ನ ಬರೀತೀರಾ. ಕೆಲವರು ನೀಟ್ ಎಕ್ಸಾಮ್ ಅನ್ನು ಬರೆದು ನಮ್ಮಿಂದನೇ ಸೀಟನ್ನು ಹಂಚಿಕೆ ಮಾಡ್ಕೊಂತೀರಾ. ತಮಗೆ 4 ಸಬ್ಜೆಕ್ಟ್ ಇದೆ. ತಮ್ಗೆಲ್ಲರಿಗೂ ಗೊತ್ತಿದೆ PUC 50% ಅಂಕಗಳು ಮತ್ತೆ CET 50% ಅಂಕಗಳು ಆಧರಿಸಿ ನಾವು CET ರ್ಯಾಂಕ್ ಅನ್ನ ತಮಗೆ ಕೊಡ್ತೀವಿ. ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ಅಂತ ನೀವು ಡಿಮಾರಲೈಸ್ ಆಗಬಾರ್ದು, ಡಿಸ್ಕರೇಜ್ ಆಗಬಾರ್ದು. ನನ್ನ ವಿನಂತಿ, ತಾವು ತಾಳ್ಮೆಯಿಂದ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು. ಯಾಕೆಂತಂದ್ರೆ ತಾವು ಪ್ರಶ್ನೆ ಪತ್ರಿಕೆ ನೋಡ್ತಿದ್ದಂಗೆನೆ ಪ್ರತಿ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ತರ ಇರ್ಬೋದು. ನೀವು ಆರಂಭದಲ್ಲೇನೆ ಪ್ರಶ್ನೆಗಳು ತಾವು ಓದದೇ ಇಲ್ದಿರುವಂತದ್ದು ಬಂದಿರಬಹುದು. ಹಾಗಾಗಿ ಇನ್ನೂ 3 ಪತ್ರಿಕೆಗಳಿರುತ್ತೆ. ಆ ಪತ್ರಿಕೆಯಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ನಾನು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ತಾವು ಕುಳಿತುಕೊಳ್ತೀರಾ, ಮರೀದೆ ಮೊದಲು ತಮಗೆ 10 ಮಿನಿಟ್ಸ್ ಮೊದಲೇನೆ OMR ಶೀಟ್ ಅನ್ನ ಕೊಡ್ತಾರೆ. ಸಮಾಧಾನವಾಗಿ ಬಂದಾಗ ಸಹ 10 ನಿಮಿಷ ಮೊದಲು ನಿಮ್ಗೆ ಏನು OMR ಶೀಟ್ ಅನ್ನ ಕೊಡ್ತಾರೆ. ತಾವು ದಯಮಾಡಿ ನಿಮ್ಮ ರಿಜಿಸ್ಟರ್ ನಂಬರು, ಹೆಸರು ಇದನ್ನೆಲ್ಲ ಸಮಾಧಾನವಾಗಿ ತಪ್ಪಿಲ್ಲದೆ ಬರೀರಿ. ಅವಾಗ ಸ್ವಲ್ಪ ನಿಮ್ಗೆ ಶಾಂತವಾಗ್ತೀರಾ. ಆಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಕ್ವಶನ್ ಪೇಪರ್ ಬಂದಾಗ ಸಹ ನಿಮ್ಗೆ ಒಂದೆರಡು ಕ್ವಶನ್ ಕಷ್ಟ ಇತ್ತು, ನಿಮ್ಗೆ ಏನ್ ಚಿಂತೆ ಮಾಡಕ್ ಹೋಗ್ಬೇಡಿ. ಅದೇ ಏನು ಅಂತಿಮ ಅಲ್ಲ. ಅದರಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿರ್ತವೆ. ಮುಂದಿನ ಇನ್ನೂ 2 ದಿನ 3 ಪತ್ರಿಕೆಗಳಿರುತ್ತೆ. ಹಾಗಾಗಿ ಎಲ್ಲಾ ಪತ್ರಿಕೆಗಳ ರಿಸಲ್ಟ್ ಆಧರಿಸಿ ನಿಮ್ಮ ರ್ಯಾಂಕು ಡಿಕ್ಲೇರ್ ಆಗುವಂಥದ್ದು. ಹಾಗಾಗಿ ತಾವು ಸಮಾಧಾನವಾಗಿ ಶಾಂತವಾಗಿ ನೀವು ಪರೀಕ್ಷೆಯನ್ನ ಬರೆದರೆ ನಿಮಗೆ ಒಂದು ಯಶಸ್ಸು ಸಾಧ್ಯ ಇದೆ ಅಂತೇಳಿ ನಾನು ಹೇಳ್ತಾ, ಪರೀಕ್ಷೆ ನಂತರ ಸಹ ನಾವು ಸಾಕಷ್ಟು ಪಾರದರ್ಶಕತೆಗೆ ಒಂದಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಆದ ತಕ್ಷಣ ಏನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೀವು ಬರೆದಂತ OMR ಶೀಟ್ ಬರುತ್ತೆ. ಪರೀಕ್ಷಾ ಕೇಂದ್ರವಾರು ಸ್ಕ್ಯಾನ್ ಮಾಡಿ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಮ OMR ಶೀಟ್ಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ಅನುಮಾನದ ಅಗತ್ಯ ಇಲ್ಲ, ನೀವೇ ನೋಡ್ಕೊಳ್ಬಹುದು. ಅದಾದ್ಮೇಲೆ ನಾವು ಕೀ ಆನ್ಸರ್ ಬಿಡ್ತೀವಿ. ಮತ್ತೆ ತಮ್ಗೆಲ್ಲರಿಗೂ ಗೊತ್ತಿದೆ, ನೀವು ಅಬ್ಜೆಕ್ಷನ್ಸ್ ಕೊಡ್ಬೋದು. ಮತ್ತೆ ನಾವು PUC ರಿಸಲ್ಟ್ ಅನ್ನ ತಗೊಂಡು ನಾವು ನಿಮಗೆ ರ್ಯಾಂಕ್ ಅನ್ನು ಕೊಡುವಂಥದ್ದು. ಪರೀಕ್ಷೆಯ ನಂತರ ಸಹ ಅತ್ಯಂತ ಪಾರದರ್ಶಕವಾಗಿ ನಾವು ಫಲಿತಾಂಶ ಪ್ರಕಟಿಸುವಂತದ್ದಕ್ಕೆ ಅಗತ್ಯವಿರುವಂತಹ ಎಲ್ಲ ಕ್ರಮಗಳನ್ನ ಪರೀಕ್ಷಾ ಪ್ರಾಧಿಕಾರ ಕೈಗೊಂಡಿದೆ. ಪರೀಕ್ಷೆಯನ್ನ ಸಮಾಧಾನವಾಗಿ ತಾವು ಬರಿಬೇಕು. ಯಾವುದೇ ಗೊಂದಲಕ್ಕೆ ಎಡೆ ಮಾಡಿ ಕೊಡಬೇಡಿ. ನಾವು ಪ್ರಾಧಿಕಾರದ ವತಿಯಿಂದ ವ್ಯವಸ್ಥಿತವಾಗಿ ಪರೀಕ್ಷೆ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೀವಿ. ನಾವು ಟೈಮ್ ಟು ಟೈಮ್ ಏನು ಡ್ರೆಸ್ ಕೋಡ್ ಇರ್ಬೋದು, ಪರೀಕ್ಷೆಗೆ ಬಂದು ತಾವು ಬರೆಯುವಂತ ಕ್ರಮಗಳಿರ್ಬೋದು, ಬೆಲ್ ಟೈಮಿಂಗ್ಸ್ ಇರ್ಬೋದು, ಎಲ್ಲದನ್ನ ತಮಗೆ ಕಮ್ಯುನಿಕೇಟ್ ಮಾಡಿದೀವಿ. ದಯಮಾಡಿ ಪ್ರಾಧಿಕಾರದ ಮಾರ್ಗಸೂಚಿಯನ್ನ ಪಾಲನೆ ಮಾಡಿ ಒಳ್ಳೆ ರೀತಿಯಲ್ಲಿ ತಾವು ಪರೀಕ್ಷೆಯನ್ನ ಬರೆದು ಯಶಸ್ಸು ಗಳಿಸಿ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ಶುಭವನ್ನ ಕೋರ್ತೇನೆ. ನಮಸ್ಕಾರ.